ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇವತ್ತು ನಾವು ಹೋಗ್ತಾ ಇರೋದು ನಾಗರಹೊಳೆ ಟೈಗರ್ ರಿಸರ್ವ್. ರೀಸೆಂಟ್ ಸರ್ವೆ ಪ್ರಕಾರ 140ಕ್ಕಿಂತ ಹೆಚ್ಚು ಟೈಗರ್ಸ್ ಇದೆ ಅಂತ ರಿಸಲ್ಟ್ ಬಂದಿದೆ. ಇವತ್ತು ನಾವು ಹೋಗ್ತಿರೋಂಥದ್ದು ಇದೇ ಕಾಡಲ್ಲಿ. ಈ ಕಾಡಲ್ಲಿ ಒಂದು ಡೀಪ್ ಫಾರೆಸ್ಟೇ ಸಹ ಮಾಡ್ತಾ ಇದ್ದೀವಿ. ತುಂಬ ಜನ ಕೇಳ್ತಾರೆ ನನಗೆ ಈ ಕಬಿನಿಗೂ ಮತ್ತು ನಾಗರಹೊಳೆಗೂ ಡಿಫ್ರೆನ್ಸ್ ಏನು ಅಂತ. ಈ ಕಬಿನಿ ಹರಿಯೋದಂಥದ್ದು ಈ ನಾಗರಹೊಳೆ ಟೈಗರ್ ರಿಸರ್ವಲ್ಲಿ ಹರ್ಕೊಂಬರುತ್ತೆ. ವಾಯನಾಡಲ್ಲಿ ಹುಟ್ಟಿ ಅಂದರೆ ಕೇರಳದಲ್ಲಿ ಹುಟ್ಟಿ ಹರ್ಕೊಂಬರುತ್ತೆ. ಈ ಏನು ಕಬಿನಿ ಏನು ನದಿ ಇದೆ ಅದು ಸದರ್ನ್ ಪಾರ್ಟ್ ಆಫ್ ಈ ನಾಗರಹೊಳೆ ಟೈಗರ್ ರಿಸರ್ವಲ್ಲಿ ಇರೋದಕ್ಕೆ ಇದನ್ನ ಕಬಿನಿಯಿಂದ ವೆರಿ ಪಾಪ್ಯುಲರ್ ಆಗಿದೆ. ಈ ಏನು ಕಬಿನಿ ಏನಿದೆ ಇದೆಲ್ಲ ನಾಗರಹೊಳೆ ಟೈಗರ್ ರಿಸರ್ವ್ಗೆ ಸೇರೋ ಅಂತ ಒಂದು ಜಾಗ. ಆ ಕಾಡಿನ ಪ್ರದೇಶನ ಕಬಿನಿ ಫಾರೆಸ್ಟ್ ಅಂತ ಹೇಳ್ತಾರೆ. ಬಟ್ ಇದೆಲ್ಲ ಸೇರೋದು ನಾಗರಹೊಳೆ ಟೈಗರ್ ರಿಸರ್ವ್ಗೆ. ಈ ಕಾಡಿಗೆ ನಾಗರಹೊಳೆ ಅಂತ ಹೆಸರು ಬರೋ ಕಾರಣ ಏನು ಅಂತಂದ್ರೆ, ನಾವು ಏರಿಯಲ್ ವ್ಯೂ ಮೇಲ್ಗಡೆನೇ ನೋಡಿದಾಗ ಈ ಕಬಿನಿ ಏನು ಹರಿಯುತ್ತೆ ಇದು ಒಂದು ಹಾವಿನ ಆಕಾರದಲ್ಲಿ ಕಾಣುತ್ತೆ. ಹಾಗಾಗಿ ಇದನ್ನ ನಾಗರಹೊಳೆ ಟೈಗರ್ ರಿಸರ್ವ್ ಅಂತೆಲ್ಲ ಹೇಳ್ತಾರೆ. ಈ ನಾಗರಹೊಳೆ ಅನ್ನೋದು ಒಂದು ಗ್ರಾಮ, ಕೂರ್ಗ್ಗೆ ಸೇರೋ ಅಂತ ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿ ಒಳಗಡೆ ಅಷ್ಟೇ ಇರೋದು. ಬನ್ನಿ ನಮ್ಮ ಜರ್ನಿ ಶುರು ಮಾಡೋಣ. ಇಲ್ಲಿ ಕಾಣೋಂಥ ಕಬಿನಿ ನದಿ, ಆಮೇಲೆ ಇಲ್ಲಿರೋಂಥ ಕಾಡನ್ನೆಲ್ಲ ಈ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ಟೈಮು 10:15 ಆಗ್ತಾ ಬಂತು. 10:15 ಆಗಿದೆ. ನಾವೀಗ ನಿಂತಿರೋದು ನಾವು ಅಮೇಝಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಕಬಿನಿ ಬ್ಯಾಕ್ ವಾಟರ್ಸಲ್ಲಿ ಇದ್ದೀವಿ. ಇದು ಎಚ್ ಡಿ ಕೋಟೆ ಹ್ಯಾಂಡ್ ಪೋಸ್ಟ್ ಕಡೆಯಿಂದ ಟುವರ್ಡ್ಸ್ ನಾವು ಕಬಿನಿ ಕಡೆ ಬರಬೇಕಾದ್ರೆ ಆ ರೂಟಲ್ಲಿ ಬರಬೇಕಾದ್ರೆ ಸಿಗುತ್ತೆ ಇದು ಬ್ಯಾಕ್ ವಾಟರ್ಸು. ಒಂದು ಒಳಗಡೆ ಒಂದು ಸ್ವಲ್ಪ ಒಂದು 3-4 ಕಿಲೋಮೀಟರ್ಸ್ ಇಂಟೀರಿಯರ್ ಬಂದರೆ ಇದು ಬ್ಯಾಕ್ ವಾಟರ್ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಸನ್ಸೆಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಸನ್ ರೈಸ್ಗೂ ಚೆನ್ನಾಗಿರುತ್ತೆ ಇಲ್ಲಿ ಬಂದಾಗ. ಸೊ ಸನ್ರೈಸ್ ಈ ಕಡೆಯಿಂದ ಆಗುತ್ತೆ, ಸನ್ಸೆಟ್ ಈ ಕಡೆಯಿಂದಲೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಕೊರಕಲ್ ರೈಡ್ ಸಹ ಇದೆ ಅಂತ ಅಂದರು. ಯಾರೋ ಒಬ್ಬರು ತರ್ತೀನಿ ಅವ್ರದ್ದು ತೆಪ್ಪನ ಅಂತ ಹೋಗಿದ್ದಾರೆ. 300 ರೂಪಾಯಿಗೆ ನಾವು ಮಾತಾಡಿದ್ದೀವಿ. ಆ್ಯಕ್ಚುಲಿ ಒಂದು 30 ಮಿನಿಟ್ಸ್ ರೈಡ್ ಅಂತ ಇದರೊಳಗಡೆ. ಸೇಫ್ಟಿ ಪ್ರಿಕಾಷನ್ಸ್ಗೆ ಅಂತ ಆ ಥರದ್ದು ಏನೂ ಇಲ್ಲ ಇವ್ರ ಹತ್ರ. ಒಂದೇ ಒಂದು ಜಾಕೆಟ್ ಇದೆ ಅಂತ ಅಂದರು. ಬಟ್ 3 ಜನ ಇರೋದು ಅಂತ ಹೇಳಿ ಒಂದು ಧೈರ್ಯದ ಮೇಲೆ ಹೋಗ್ತಾ ಇದ್ದೀವಿ. ನಾವು ಬಂದಿದ್ದು ಎಚ್ ಡಿ ಕೋಟೆ ಹ್ಯಾಂಡ್ ಪೋಸ್ಟ್ ಕಡೆಯಿಂದ ಬರಬೇಕಾದ್ರೆ ಒಂದು ಸಣ್ಣ ಹೋಟೆಲ್ ಇದೆ, ಸರ್ಕಲ್ ಹೋಟೆಲ್ ಅಂತ. ಅಲ್ಲಿ ನಾವು ಇಡ್ಲಿ, ದೋಸೆ ಮತ್ತು ರೈಸ್ ತೊಗೊಂಡ್ವಿ. ತುಂಬ ಆಪ್ಷನ್ಸ್ ಅಂತ ಇಲ್ಲ ಅಲ್ಲಿ ಬರಬೇಕಾದ್ರೆ. ಸೊ ಅದೊಂದೇ ನಮ್ಗೆ ಸಿಕ್ಕಿದ್ದು ಹೋಟೆಲ್ ಅಂತ. ಪ್ರೀವಿಯಸ್ ನಾವು ಒಂದು ವಾಯನಾಡಿಗೆ ಹೋಗಿದ್ವಿ. ಸೇಮ್ ಇದೇ ಕಡೆಯಿಂದ 8 ಮಂತ್ಸ್ ಬ್ಯಾಕ್ ಹೋಗಿದ್ವಿ. ಅಲ್ಲೇ ಹೋಟೆಲಲ್ಲಿ ತಿಂದಿದ್ವಿ. ಸೊ ಫುಡ್ಡು ನಾಟ್ ಬ್ಯಾಡ್, ತುಂಬ ಸೂಪರ್ ಅಂತ ಹೇಳೋಕ್ಕಾಗಲ್ಲ. ಓಕೆ ಥರ ಇದೆ ಹೋಟೆಲು. ಬಟ್ ಈ ಕಡೆ ಬಂದಾಗ ಆಪ್ಷನ್ಸ್ ಇಲ್ಲ. ಸೊ ನೀವು ಸಹ ಅಲ್ಲಿ ತಿನ್ಬೋದು. ಇವಾಗ ಬನ್ನಿ ನಮ್ಮ ಕೊರಕಲ್ ರೈಡ್ನ ಶುರು ಮಾಡೋಣ. ಈಗ ನಮ್ಮ ಬೋಟ್ ರೈಡ್ ಶುರುವಾಗಿದೆ. ಯಜಮಾನ ನಿಮ್ಮ ಹೆಸರೇನು? ಶಿವರಾಜ್. ಇವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇದು ಕರ್ಕೊಂಡು ಹೋಗ್ತಾರೆ. ಎಷ್ಟು ಜನ ಕುತ್ಕೋಬೋದು ಈ ಬೋಟಲ್ಲಿ? 4 ಜನ. ಮಕ್ಕಳು ಆದರೆ ಇಬ್ಬರು ಸೇರುತ್ತೆ 5 ಜನ. ಆಮೇಲೆ ಆಳ ಇಲ್ಲ ಎಷ್ಟಿದೆ? 85 ಅಡಿ ಫುಲ್ಲು. ಈಗ ಎಷ್ಟು ಅಡಿ ಇರ್ಬೋದು ನಾವು? ಈಗ ಎಲ್ಲ ಎಷ್ಟು ಕಿಲೋಮೀಟರ್ ಬಂದಿರ್ಬೋದು? ಅಲ್ಲ, ಎಷ್ಟು ಮೀಟರ್ ಇರ್ಬೋದು ಇವಾಗ ಇಲ್ಲಿ? ಹೋಗ್ತಾ ಹತ್ರ ಹೋಗ್ತಾ ಸ್ವಲ್ಪ ನೀರು ಕಡಿಮೆ ಇರೋದಕ್ಕೆ ಇದಾಗಿದೆ ಅಲ್ವಾ? ಹಾಂ ಸರಿ. ಇಲ್ಲಿ ಮೋಸ್ಟ್ಲಿ ಏನಿಲ್ಲ ಸರ್, 25 ವರ್ಷ ಸರ್ವಿಸ್ ಸರ್. ಹೌದಾ? ಸರಿ. ಶಿವರಾಜ್ ಅಂತಾನೆ ಹೆಸರು. ಆಮೇಲೆ ಆನೆ ಇಲ್ಲ ಇಲ್ವಾ ಇಲ್ಲಿ ಸೈಡಲ್ಲಿ? ಆನೆ ಬರಲ್ಲ. ರೈಡ್ ತುಂಬಾ ಚೆನ್ನಾಗಿತ್ತು. 85 ಫೀಟ್ ಇತ್ತಂತೆ ಸೆಂಟ್ರಲ್ಲಿ ಹೋದರೆ. ಈ ಕಡೆ ಎಲ್ಲ ಒಂದು 10-20 ಫೀಟಿಂದ ಶುರುವಾಗುತ್ತೆ. ತುಂಬ ಏನು ಹತ್ತಿರದಲ್ಲಿ ಅಂದರೆ ಮಧ್ಯಕ್ಕೆ ಹೋಗಿರಲಿಲ್ಲ. ಇಲ್ಲಿ ಹತ್ತಿರದಲ್ಲೇ ಹೋಗ್ಬಿಟ್ಟು ಬಂದ್ವಿ. ಅವ್ರದ್ದು ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಇನ್ ಕೇಸ್ ನೀವು ಜಸ್ಟ್ ಕಬಿನಿ ಬ್ಯಾಕ್ ವಾಟರ್ಸ್ಗೆ ಏನಾದ್ರು ಬಂದರೆ, ಕೊರಕಲ್ ರೈಡ್ ಏನಾದ್ರು ತೊಗೋಬೇಕು ಅಂತ ಅನಿಸಿದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾವು ಪೇ ಮಾಡಿದ್ದು 300 ಅಂದ್ವಿ, ಕೊನೆಗೆ 350 ಕೊಟ್ವಿ. ಸೊ 30 ಮಿನಿಟ್ಸ್ ರೈಡ್ಗೆ 350 ಆಗಿರುತ್ತೆ ಟೋಟಲ್. ಸೊ ಬನ್ನಿ ನಮ್ಮ ಫಾರೆಸ್ಟ್ ಕಡೆಗೆ ಶುರು ಮಾಡೋಣ. ನಾಗರಹೊಳೆ ಇದು ಬುಕ್ ಮಾಡಿದ್ವಿ ಸ್ಟೇ ಅಲ್ಲಿ ಮಾಡ್ಬಾರ್ದು.
ಇವಾಗ ನಾವು HD ಕೋಟೆ ಕ್ರಾಸ್ ಮಾಡ್ಕೊಂಡಾದ್ಮೇಲೆ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ. ಇಲ್ಲಿ ಒಂದು ಸ್ಲಿಪ್ ಕೊಡ್ತಾರೆ, ನಮ್ಮ ನಂಬರ್ ಎಲ್ಲ ಎಂಟ್ರಿ ಮಾಡಾದ್ಮೇಲೆ ಪಾಸ್ ಅಲ್ಲ, ಅದು ಒಂದು ಪಾಸ್ ಕೊಡ್ತಾರೆ. ಈ ಪಾಸ್ನ ಎಕ್ಸಿಟ್ ಆದಮೇಲೆ ಕೊಡಬೇಕು. ಸೊ ಫಾರೆಸ್ಟ್ ಒಳಗೆ ಎಂಟ್ರಿ ಆಗಿದ್ದೀವಿ. ಅಲ್ಲಲ್ಲಿ ಆನೆದು ಲದ್ದಿ ಎಲ್ಲ ಬಿದ್ದಿದೆ. ನೋಡ್ಬೇಕು ಇವತ್ತು ಏನಾದ್ರು ಕಾಣುತ್ತಾ ಅಂತ. ನಾವು ಟೋಟಲಿ ಥ್ರಿಲ್ಡಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಏನೂ ಕಾಣಿಸ್ತಿಲ್ಲ. ಮತ್ತು ರೋಡು ಓಕೆ ಥರ ಇದೆ ಸ್ಟಾರ್ಟಿಂಗ್ ಸ್ಟ್ರೆಚ್ಚು, ಆಮೇಲೆ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ರೋಡ್ ಈಗ. ಬಟ್ ಫಾರೆಸ್ಟಲ್ಲಿ ಹೋಗೋದೇ ಮಜಾ. ಸೊ ನೋಡಬೇಕು ಏನೇನಾಗುತ್ತೆ ಮುಂದೆ, ಏನೇನು ಪ್ರಾಣಿ ಕಾಣುತ್ತೆ ಅಂತ. ಇದು ಯಾವ್ದು 3 ಕಲ್ಲನ್ನು ಇದೆ ಊರ ನಿಮ್ದು? ಎಷ್ಟು ಮನೆ ಇದೆ? 7 ಮನೆ. ಇವೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರ? ತಳಿ ಮಕ್ಳಿಗೆ ಕೊಡಿ. ಹೌದಾ? ಆನೆ ಕಾಣಿಸ್ಬೋದಾ? ಅಂದಿವೆ ಕಾಣಿಸ್ಬೋದಾ? ಹೌದಾ? ಸರಿ ನೋಡೋಣ. ಇವಾಗ ನಾವು ಲೆಫ್ಟಿಗೆ ಹೋಗ್ಬೇಕು. ಪುಟ್ಟ ನಾನಾಚಿ ಅಂತ. ಪುಟ್ಟ ಬಂದು ಕ್ಲೋಸ್ ಟು ಕೇರಳ ಕಡೆ ಬರುತ್ತೆ. ಬಳ್ಳಿನಲ್ಲೇ ಆನೆ ಅರ್ಜುನ ಇದ್ದಿದ್ದು. ಸೊ ಕರ್ಮಡು ಅಂತ ಇದೆಯಲ್ಲ, ಈ ರೂಟಲ್ಲಿ ಹೋಗ್ಬೇಕು ಕಾಡು ಒಳಗಡೆ. ಸೊ ನಾವು ಕುಟ್ಟದ ಕಡೆ ಹೋಗ್ತಾ ಇದೀವಿ ಈಗ. ನಮ್ಗೇನು ಕಾಣಿಸ್ತಾ ಇದೆ ಹಿಂದ್ಗಡೆನೆ ವೈಲ್ಡ್ ಅಡ್ವೆಂಚರಸ್ ಫಾರೆಸ್ಟ್ ಅಂತ ಹೇಳ್ಬೋದು. ಇದು ಗಂಗೋತ್ರಿಯಿಂದ ಮೇಲ್ಗಡೆ 1, 2, 3, 4 ಅಂತ ನೀವು ಆನ್ಲೈನ್ ಬುಕ್ ಮಾಡೋಕ್ಕೆ ಹೋದಾಗ ನಿಮಗೆ 1, 2 ಅಂತ ಅಲ್ಲಿ ನಂಬರ್ ಇರುತ್ತೆ. 1, 2 ಅಂದರೆ ಮೇಲ್ಗಡೆದು, 3, 4 ಅಂದರೆ ಕೆಳಗಡೆದು. ನಾವು ಬುಕ್ ಮಾಡಿರೋದು ಮೇಲ್ಗಡೆದು. ಸೊ ಇಲ್ಲಿ ಊಟ ಇಲ್ಲ ಅಂತ ಗೊತ್ತಾಯಿತು. ಫಸ್ಟೇ ಫೋನ್ ಮಾಡಿ ಹೇಳಬೇಕಂತ ಅಲ್ಲಿ ಬುಕ್ಕಿಂಗ್ ಮಾಡ್ಬೇಕಾದ್ರೆ ಆ ವೆಬ್ಸೈಟಲ್ಲೇ ಆ ನಂಬರ್ ಕೊಟ್ಟಿದ್ರು. ನಾವು ಇನ್ನೇನು ಸಿಗುತ್ತಲ್ಲ ಅಂತ ಬಂದ್ವಿ. ಸೊ ಊಟ ಇಲ್ಲಿಲ್ಲ. ಇಲ್ಲಿಂದ ಕುಟ್ಟ ಅಂತ 6 to 8 ಕಿಲೋಮೀಟರ್ಸ್ ಆದರೆ ಅಲ್ಲಿ ಹೋಗಿ ತಿನ್ಕೊಂಬರ್ಬೇಕು ಅಂತ ಹೇಳಿದ್ದಾರೆ. ಈಗ ಅಲ್ಲಿಗೆ ಹೋಗ್ತಾ ಇದ್ವಿ. ಅದಾದಮೇಲೆ ಬಂದು ಒಳಗಡೆ ಎಲ್ಲ ರೂಮ್ಸ್ ಎಲ್ಲ ಹೆಂಗಿದೆ ನೋಡೋಣ. ಬನ್ನಿ ಈಗ ಕುಟ್ಟ ಹೋಗಿ ಊಟ ಮಾಡೋಣ. ಆಮೇಲೆ ಬರಬೇಕಾದ್ರೆ ಅಷ್ಟೇ ಡ್ರೈವ್ ತುಂಬ ಚೆನ್ನಾಗಿರುತ್ತೆ. ಫಾರೆಸ್ಟಲ್ಲಿ ಬರ್ಬೇಕಾದ್ರೆ ಹಲವಾರು ರೀತಿ ಪ್ರಾಣಿಗಳು ಕಾಣಿಸ್ತು. ಹಲವಾರು ರೀತಿ ಎಲ್ಲ ಮೇಯ್ನಾಗಿ ಕಾಣಿಸಿದ್ದು ಅಂತಂದರೆ ಜಿಂಕೆಗಳು. ಆಮೇಲೆ ಸಣ್ಣ ಸಣ್ಣ ಪ್ರಾಣಿಗಳು ಆ ಥರ ಇದೆಲ್ಲ ಕಾಣಿಸ್ತು. ದೂರದಲ್ಲಿತ್ತು ಏನು ಅಂತ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಈಗ ಬನ್ನಿ ಊಟ ಮಾಡೋಣ. ಈಗ ರೂಮ್ ಟೂರ್ ನೋಡೋ ಟೈಮು ಏನೇನು ಫೆಸಿಲಿಟಿ ಕೊಟ್ಟಿದ್ದಾರೆ ರೂಮ್ ಒಳಗಡೆ ಅಂತೆಲ್ಲ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ಇಲ್ಲಿ ಹಿಂದ್ಗಡೆ ನೋಡ್ತಾ ಇರ್ಬೋದು ಜಿಂಕೆಗಳು ನಮ್ಮ ಪಕ್ಕನೇ ನಿಂತಿದೆ. ಸೊ ಚೆನ್ನಾಗಿ ಅನ್ಸುತ್ತೆ. ಜಿಂಕೆಗಳು ಮಾತ್ರ ತುಂಬಾನೇ ನೋಡಿದ್ವಿ ನಾವು ಬರ್ಬೇಕಾದ್ರೆ, ಮತ್ತೆ ಇಲ್ಲಿ ರೂಮ್ ಹತ್ರನೂ ಅಷ್ಟೇ. ಬನ್ನಿ ಈಗ ತೋರಿಸ್ತೀನಿ ಹೇಗಿದೆ ಒಳಗಡೆ ಎಲ್ಲ ಅಂತ. ನಾವಿವತ್ತು 2 ರೂಮ್ನ ಬುಕ್ ಮಾಡಿದೀವಿ. ನಾವು ಸ್ಟೇ ಆಗಿರೋದು ಅಲ್ಲಿ ಮೇಲ್ಗಡೆ ಇರುವಂತಹ ರೂಮಲ್ಲಿ, ಅಂಡ್ ಕೆಳಗಡೆ ಒಂದು ರೂಮ್ ಬುಕ್ ಮಾಡಿದ್ವಿ. ಬನ್ನಿ ಮೇಲ್ಗಡೆ ರೂಮ್ ಫಸ್ಟ್ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಿರೋದು ಈಗ ನಾನು ಮೇಲ್ಗಡೆ ರೂಮ್ನ ತೋರಿಸ್ತೀನಿ ಅಂತ ಹೇಳಿದೆ. ಅದಕ್ಕಿಂತ ಮುಂಚೆ ಇಲ್ಲಿ 2 ಟೈಪ್ ಆಫ್ ರೂಮ್ಸ್ ಅಂದ್ರೆ ಆಪ್ಷನ್ಸ್ ಬರುತ್ತೆ ನಿಮಗೆ. ಈ ತರ ಕಪಲ್ ರೂಮ್ಸ್ ಬರುತ್ತೆ. ಅಂಡ್ ದೆನ್ ಆ ಕಡೆ ಏನು ಕ್ಯಾಂಟೀನ್ ಏರಿಯಾ ಆದ ಹತ್ರನೇ ನಿಮಗೆ 2 ಡಾರ್ಮೆಟ್ರಿ ಆಪ್ಷನ್ ಕೂಡ ಸಿಗುತ್ತೆ. ಅದನ್ನ ಬೇಕಾದ್ರೆ ನೀವು ಚೂಸ್ ಮಾಡ್ಕೋಬಹುದು ಜಾಸ್ತಿ ಜನ ಇದ್ದಾಗ. ಬನ್ನಿ ಈಗ ಇದನ್ನ ತೋರಿಸ್ತೀನಿ. ಇಲ್ಲಿ ಮೇಲ್ಗಡೆಗೆ ಹೋಗ್ಬೇಕಂತಂದ್ರೆ ಈ ಸೈಡ್ ಅಲ್ಲಿ ಹಿಂದ್ಗಡೆನಲ್ಲಿ ಈ ತರ ಸ್ಟೆಪ್ಸ್ ಇದೆ. ಸೊ ಇದ್ಲ ಹತ್ಕೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ಕೆಳಗಡೆ ರೂಮ್ಸ್ಗೂ ಅಷ್ಟೇ 2 ಸೈಡು ಡೋರ್ ಇದೆ ಹೋಗಕ್ಕೆಲ್ಲ. ಬನ್ನಿ. ನಮ್ಗೆ ಎಂಟರ್ ಆಗಿದ ತಕ್ಷಣ ಒಂದು ವರಂಡಾ ತರ ಸಿಗುತ್ತೆ. ಅಂಡ್ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಒಂದು ಲಿವಿಂಗ್ ಏರಿಯಾ ಅಂತ ಹೇಳ್ಬೋದು. ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಮತ್ತೆ ಚೇರ್ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ಸೋಫಾಸ್ ಎಲ್ಲ ಇದೆ. ಈ 2 ಸೈಡ್ ಅನ್ನು ಬಾಲ್ಕನಿ ಬರುತ್ತೆ. ಸೊ ನಮ್ಗೆ ಇಲ್ಲಿ ಗ್ಲಾಸ್ ವಿಂಡೋಸ್ ಇರೋದ್ರಿಂದ ನಾವು ಬೇಕಾದ್ರೆ ಇಲ್ಲೇ ಕುತ್ಕೊಂಡು ಜಿಂಕೆಗಳನ್ನೆಲ್ಲ ನೋಡ್ಬೋದು. ನಮಗೆ ಫುಲ್ ಹೋಲ್ ಡೇ ನಮಗೆ ಜಿಂಕೆ ಕಾಣಿಸ್ತಾನೆ ಇತ್ತು. ಬನ್ನಿ ಈಗ ಬಾಲ್ಕನಿ ತೋರಿಸ್ತೀನಿ ನಿಮ್ಗೆ.
ಸೊ ಇಲ್ಲೂ ಆರಾಮಾಗಿ ಕುತ್ಕೋಬಹುದು. ಬಟ್ ಏನಂತಂದ್ರೆ ಯಾವಾಗ್ಲೂ ಡೋರ್ ಹಾಕೊಂಡೇ ಇರ್ಬೇಕಾಗತ್ತೆ. ತುಂಬಾ ಕೋತಿಗಳಿಂದ ಒಳಗಡೆ ನುಗ್ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಅಲ್ಲಿ ನಮ್ಮ ಕಾರ್ ಮೇಲೆ ಕೂಡ ಕೋತಿ ಕೂತಿದೆ. ಅಂಡ್ ದೆನ್ ಈ ಸೈಡಲ್ಲೂ ಅಷ್ಟೇ, ಇಲ್ಲಿಂದ ಕೂತ್ಕೊಂಡ್ರು ಇಲ್ಲಿ ಜಿಂಕೆಗಳೆಲ್ಲ ತುಂಬಾ ಜಾಸ್ತಿ ಚೆನ್ನಾಗಿ ಕಾಣಿಸತ್ತೆ ಇಲ್ಲಿಂದ. ಇಲ್ಲಿ ನೋಡಿ ಇಲ್ಲಿ ಬರ್ತಾ ಇದೆ. ಈಗ ಬನ್ನಿ ರೂಮ್ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ರೂಮ್ ಅಂತಂದ್ರೆ ನಾವು ಮಾಡ್ತಿರೋದು ಒಂದು ನೇಚರ್ ಮಧ್ಯೆ, ಫಾರೆಸ್ಟ್ ಮಧ್ಯೆ ನಾವು ಸ್ಟೇ ಮಾಡ್ತಾ ಇದೀವಿ. ಸೊ ನಾವು ಒಂಥರ ಲಕ್ಸುರಿ ಅಮ್ಯುನಿಟೀಸ್ ಅಂತ ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೋದಿಕ್ಕಾಗಲ್ಲ. ಒಂದು ಬೇಸಿಕ್ ಆಗಿ ನಮಗೆ ಏನೇನು ಬೇಕು ಫೆಸಿಲಿಟಿ ಅದು ಕೊಟ್ಟಿರ್ತಾರೆ. ಸೊ ಈ ರೂಮಲ್ಲೂ ಅಷ್ಟೇ ಟೇಬಲ್ ಇದೆ, ಒಂದು ಟೀಪಾಯ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಇದೆ, ಅಂಡ್ ಫ್ಯಾನ್ ಕೂಡ ಫೆಸಿಲಿಟಿ ಇರುತ್ತೆ ಇಲ್ಲಿ. 2 ಕಾಟ್ ಇದೆ. ಅಂಡ್ ಆ ಸೈಡಲ್ಲಿ ಬಾತ್ರೂಮ್ ಇದೆ. ಬಾತ್ರೂಮ್ ಅಷ್ಟೇ ಕ್ಲೀನಾಗೇ ಇದೆ. ಅಂಡ್ ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ. ಅಂಡ್ ಅಲ್ಲಲ್ಲಿ ಏನು ಎಲೆಕ್ಟ್ರಿಕ್ ಪಾಯಿಂಟ್ಸ್ ಕೂಡ ಇದೆ. ಚಾರ್ಜ್ ಮಾಡ್ಕೊಳ್ಳೋಕೆ ಲೈಟಿಂಗ್ಸಿಗೆ ಏನು ಸಮಸ್ಯೆ ಆಗಲ್ಲ. ಒಂದು ಸ್ವಲ್ಪ ಹೊತ್ತು ಈಗ ರೂಮಲ್ಲಿ ರೆಸ್ಟ್ ತೊಗೊಂಡು ಆಚೆಗೆ ಬಂದಿದ್ದೀವಿ. ಫುಲ್ ಕೂಲ್ ಆಗಿದೆ. ಮಧ್ಯಾಹ್ನ ಅಷ್ಟೇ ಬಿಸಿಲಿತ್ತು. ಇಲ್ಲಿ ರೂಮ್ ಪಕ್ಕನೇ ಫುಲ್ ಒಂದು ಹಿಂಡ್ ಜಿಂಕೆಗಳಿದೆ. ಇಷ್ಟು ಹತ್ರದಲ್ಲಿ ಒಂದು 20 ಮೀಟರ್ಸ್ ಇರ್ಬೋದು ಅಷ್ಟೇ, ಅಷ್ಟು ಹತ್ರದಲ್ಲೇ ಇದೆ. ಆ್ಯಂಡ್ ಈಗ ಈ ಕಡೆ ಕ್ಯಾಂಟೀನ್ ಇದೆ. ಕ್ಯಾಂಟೀನಲ್ಲಿ ಏನೋ ಕಾಫಿ ಟೀ ಎಲ್ಲ ಸಿಗುತ್ತೆ ಅಂದರು. ನೋಡೋಣ ಅಂತ ಹೋಗ್ತಾ ಇದೀವಿ ಈಗ. ಈ ಗಂಗೋತ್ರಿ ಅನ್ನೋ ಬಿಲ್ಡಿಂಗ್ ಅಲ್ಲಿ ಟೋಟಲ್ 4 ರೂಮ್ ಬರುತ್ತೆ. ಕೆಳಗಡೆ 2, ಮೇಲ್ಗಡೆ 2. ಸೊ ಎಲ್ಲದಕ್ಕೂ ಬಾಲ್ಕನಿ ಬರುತ್ತೆ. ಸೊ ಮೇಲ್ಗಡೆ ಬಾಲ್ಕನಿನ ನಿಂತ್ಕೊಂಡು ನೋಡಿದ್ರೆ, ಮೇಲ್ಗಡೆ ಅಂತಲ್ಲ ಕೆಳಗಡೆನೆ ನಿಂತ್ಕೊಂಡು ನೋಡಿದ್ರೆ 100% ಆನೆ ಅಥವಾ ಚಿರತೆ ಎಲ್ಲ ಬರೋ ಚಾನ್ಸಸ್ ಇದೆ ಅಂತ ಹೇಳಿದ್ರು. ಕಾಣಿಸ್ಬೋದು ಆಫ್ಟರ್ 12:30 ಅಂತ ಹೇಳಿದ್ರು. ನೋಡೋಣ ಇವತ್ತು ನಮ್ಗೇನಾದ್ರು ಸ್ಪಾಟ್ ಆಗತ್ತಾ ಅಂತ. ಇಷ್ಟೇ ಹತ್ತಿರದಲ್ಲೇ ಒಂದು ಕ್ಯಾಂಟೀನ್ ಇದೆ. ಬುಕ್ ಏನಾರು ಫುಡ್ ಏನಾರು ಬೇಕು ಅಂತಂದರೆ ಲಂಚ್ ಡಿನ್ನರ್ಗೆ ನಾವು ಇಲ್ಲೇ ಬುಕ್ ಮಾಡಬೇಕಾಗತ್ತೆ. ಸಿನ್ಸ್ ನಾವು ಮಧ್ಯಾಹ್ನ ನಾವು ಅವ್ರಿಗೆ ಹೇಳಿರಲಿಲ್ಲ, ಕನ್ಫರ್ಮ್ ಮಾಡಿರಲಿಲ್ಲ. ಅಟ್ ದ ಟೈಮ್ ಆಫ್ ಬುಕ್ಕಿಂಗ್ ಮಾಡ್ಬೇಕಾದ್ರೆ ಅವ್ರಿಗೆ ಹೇಳಿರಲಿಲ್ಲ, ಇವನ್ ನೆನೇನು ಹೇಳಿರಲಿಲ್ಲ. ಸೊ ಹಾಗಾಗಿ ಸಿಗಲ್ಲ ಅಂದರು. ಪಕ್ಕದಲ್ಲಿರೋಂಥ ಒಂದು ಕುಟ್ಟ ಅಂತ ಒಂದು ವಿಲೇಜ್ ಇದೆ, ಅಲ್ಲಿ ಹೋಗಿ ಚಪಾತಿ ಮತ್ತು ಎಲ್ಲ ಸಿಗುತ್ತೆ. ಜಸ್ಟ್ 10 ಕಿಲೋಮೀಟರ್ಸು. ಫಾರೆಸ್ಟ್ ಡ್ರೈವ್ ಚೆನ್ನಾಗಿರುತ್ತೆ. ಸೊ ಮಧ್ಯಾಹ್ನ ಅಲ್ಲಿ ಮಾಡಿದ್ವಿ. ಇವಾಗ ಸಂಜೆ ಆಗಿದೆ, 5 o'clock ಆಗಲೇ ಆಲ್ರೆಡಿ ಹೇಳಿದಾಗೆ. ಸೊ ಈಗ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿಂದ ಜಸ್ಟ್ ಮ್ಯಾಟ್ರ್ ಆಫ್ ಲೈಕ್ 800 to 1 kilometer ಏನಾಗುತ್ತಂತೆ. ಸೊ ನಾವು ಕಾರಲ್ಲಿ ಇವಾಗ ಹೊರಟಿದ್ದೀವಿ. ಟೀ ಕುಡಿತಾ ಇದ್ದೀವಿ. ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿದೆ. ಹಾಲು ಎಲ್ಲಿಂದ ತರ್ತಾರೋ ಗೊತ್ತಿಲ್ಲ. ಇದು ರಿಮೋಟ್ ಅಂದರೆ ರಿಮೋಟೆಸ್ಟ್ ಆಫ್ ದಿ ಪ್ಲೇಸ್ ಅಂತ ಹೇಳ್ಬೋದು. ತುಂಬ ಇಂಟೀರಿಯರ್ ಕಾಡಿದು. ಸಂಜೆ ಎಲ್ಲ ಆದಮೇಲೆ ಇಲ್ಲೆಲ್ಲ ಆನೆ ಎಲ್ಲ ಕಾಣುತ್ತೆ ಅಂತಂದರು. ನೋಡೋಣ, ನಾವು ನೈಟ್ ಏನಾದ್ರು ಚಾನ್ಸಸ್ ಇದೆಯಾ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ, ನೋಡಬೇಕು ಹೇಗೆ ಇರುತ್ತೆ ಅಂತೆಲ್ಲ. ಮೇಲ್ಗಡೆ ನಿಂತ್ಕೊಂಡು ಬಾಲ್ಕನಿ ನೋಡಿದ್ರೆ ಕಾಣುತ್ತೆ ಅಂತ ಹೇಳಿದ್ದಾರೆ, ನೋಡಬೇಕು. ಸೊ ಇಲ್ಲಿ ನೋಡ್ಬೋದು ಆನೆ ಮೇಲೆ ಕೂತ್ಕೊಳ್ಳೋಕ್ಕೆ ಅಂತ ಇಲ್ಲಿ ಮಾಡಿದ್ದಾರೆ. ಸೊ ನೋಡೋಣ ಅಂತ ಹತ್ತಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿ ಆನೆ ಮೇಲೆ ಕೂತ್ಕೊಳ್ಳೋಕೆ ಅಂತ ಜಾಗ ಮಾಡಿದ್ದಾರೆ. ಬಸ್ಸು ಇಲ್ಲಿ ಆನೆ ಬಂದಾಗ ಕೂತ್ಕೊಂಡು ಹೋಗೋದು. ಇದು ಜಿಂಕೆಗಳು ಈಗಲೇ ಬಂದು ತುಂಬ ಇದೆ ನಮ್ಮ ಸ್ಟೇ ಪಕ್ಕ, ನೋಡಿ ಕಾಣಿಸ್ತಿರ್ಬೋದು. ಸೊ ಫುಲ್ಲು ಸ್ಟ್ರೆಚ್ಚು, ಫುಲ್ ಜಿಂಕೆಗಳೇ ಇದೆ. ಟೈಮ್ ಈಗ 8 ಗಂಟೆ ಆಗಿದೆ. ಡಿನ್ನರ್ಗೆ ಅಂತ ಬಂದಿದ್ದೀವಿ. ಸೊ ಚಪಾತಿ ಮತ್ತು ವೆಜಿಟೇಬಲ್ ಕರಿ ಮಾಡಿದ್ದಾರೆ. ತುಂಬ ವೆಜಿಟೇಬಲ್ಸ್ ಇದೆ. ಕ್ಯಾರೆಟು, ಬೀನ್ಸ್ ಕಾಳು, ಆಮೇಲೆ ಹೆಸರು ಕಾಳಿಂದು ಎಲ್ಲ ಮಾಡಿದ್ದಾರೆ. ಅಷ್ಟೆಲ್ಲ ಅನ್ನ ಸಾಂಬಾರೇನೋ ಇರುತ್ತೆ ಅಂದರೆ ಅನ್ನ ಮಜ್ಜಿಗೆ ಏನೋ ಇರುತ್ತೆ ಅಂತ. ಸೊ ಫುಡ್ನ ಟೇಸ್ಟ್ ಮಾಡಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಡಾರ್ಮೆಟ್ರಿನೂ ಇದೆ, ಎಲ್ಲರೂ ಬರಬೇಕು. ಇದು ಒಂದೇ ಇರೋದು ಇಲ್ಲಿ ಏನೋ ಕಿಚನ್, ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಕಿಚನ್ ಇದೆ. ಎಲ್ಲರೂ ಇಲ್ಲೇ ಅಸೆಂಬಲ್ ಆಗಬೇಕು. 8 o'clock ಡಿನ್ನರ್ ಶುರುವಾಗುತ್ತೆ. ಇಲ್ಲಿ ರಾತ್ರಿ ಫುಲ್ ಮೀಲ್ಸ್ ಊಟ ಸಿಗುತ್ತೆ. ಅನ್ನ, ಸಾಂಬಾರು, ರಸಮ್ಮು ಮತ್ತು ಪಿಕ್ಕಲ್, ಪಲ್ಯ, ಚಪಾತಿ, ಒಂದು ಗ್ರೇವಿ ಇರುತ್ತೆ ಚಪಾತಿಗೆ. ಸೊ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಆಮೇಲೆ 2 ಚಪಾತಿ ಕೊಡ್ತಾರೆ. ಇದಕ್ಕೆ ಪ್ರೈಸು 125 ಆಗುತ್ತೆ ಅಂತ ಹೇಳಿದ್ರು ಒಂದು ಮೀಲ್ಸಿಗೆ. ಸೊ ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಆರಾಮಾಗಿ ಊಟ ಮಾಡ್ಬೋದು. ನೋಡಿ, ನಾವು ಒಳ್ಳೆ ಸ್ಟೇ ಆಗಿದ್ದು. ಇಲ್ಲಿ ಬಂದರೆ ಜಿಂಕೆಗಳು ಹಿಂಡಿದೆ. ಸೊ ನೋಡೋಣ ಅಂತ ಬರ್ತಾಯಿದ್ದೀನಿ ಈಗ. ಜಿಂಕೆಗಳು ಹಿಂಡೆಲ್ಲ ತುಂಬಾ ಇದೆ ಇಲ್ಲಿ. ಬನ್ನಿ ಹತ್ತಿ ನೋಡೋಣ ಹೇಗಿದೆ ಅಂತ.
ನೋಡಿ ನಮಗೊಂದು ಆನೆ ಸಿಗ್ತಾ ಇದೆ. ಇಲ್ಲಿ ಪಕ್ಕದಲ್ಲಿ ಒಂದು ಜಿಂಕೆ ಇದೆ. ಏನು ಸಿಕ್ಕಿಲ್ಲ ಅಂತ ಬೇಜಾರಾಗಿತ್ತು. ತುಂಬಾ ಇದೆ ಜಿಂಕೆಗಳು. ತುಂಬ ಸಖತ್ತಾಗಿದೆ ಆನೆ, ಕಾಮಾಗಿದೆ ಆನೆ, ಹೆಣ್ಣಾನೆ ಇದು. ನೋಡಿ ಕೆಸರೊಳಗೆ ಇಳಿದ್ಬಿಟ್ಟೈತೆ ಈಗ ಹತ್ತು ಮೇಲಕ್ಕೆ. ನಾನು ಇಲ್ಲಿ ನೋಡ್ತಾ ಇದ್ದೀನಿ ಕ್ಯಾಮ್ರಾದಲ್ಲಿ. ಆ್ಯಕ್ಚುಲಿ ಕೆಸರಿದೆ. ಮೋಸ್ಟ್ಲಿ ಇದು ವಾಟರ್ ಫಾಲು ಡ್ರೈ ಆಗಿರ್ಬೇಕಿದು, ಹಾಗಾಗಿ ಇದೆ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಬ್ರೇಕ್ಫಾಸ್ಟ್ಗೆ ಪಲಾವ್ ಮತ್ತು ಮೊಸರು ಬಜ್ಜಿ ಇತ್ತು. ಆ್ಯಂಡ್ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ತಿಂಡಿಗೆ 90 ರೂಪೀಸ್ ಆಗುತ್ತೆ. ರಾತ್ರಿ ಊಟಕ್ಕೆ 125 ರೂಪೀಸ್ ಇರುತ್ತೆ. ಆ್ಯಂಡ್ ಈಗ ಕಾಫಿ ಕುಡಿತಿದ್ದೀವಿ. ಕಾಫಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ 15 ರೂಪೀಸ್ ಒಂದು ಲೋಟ ಕಾಫಿ ಇರುತ್ತೆ. ಸೊ ಇಲ್ಲಿ ಬಂದಾಗೇನು ಊಟ ತಿಂಡಿಗೆ ಬರೀ ಇರಲ್ಲ. ಆದರೆ ಮಧ್ಯಾಹ್ನದ್ದು ಫಸ್ಟ್ ಅಂದರೆ ಬಂದಿರ್ತೀವಲ್ಲ ಚೆಕ್ ಇನ್ ಆಗೋ ಟೈಮಲ್ಲಿ ಮಾತ್ರ ಮುಂಚೆನೇ ಹೇಳಬೇಕು. ಇಲ್ಲಾಂದರೆ ಸ್ವಲ್ಪ ಊಟದಿಕ್ಕೆ ಕಷ್ಟ ಆಗುತ್ತೆ, ತುಂಬ ದೂರ ಹೋಗಬೇಕಾಗತ್ತೆ. ಅಂಥ ಹೋಟೆಲ್ಸ್ ಅಂತ ಯಾವುದೂ ಇಲ್ಲ ಇಲ್ಲಿ. ಸೊ ಮುಂಚೆನೇ ಇನ್ಫಾರ್ಮ್ ಮಾಡಿಬಿಡಿ ಅವರಿಗೆ ಮಧ್ಯಾಹ್ನಕ್ಕೆ ಅಂತ ಹೇಳಿ. ನೀವೇನಾದ್ರು ವೈಲ್ಡ್ ಲೈಫಲ್ಲಿ ಕೋರ್ ಫಾರೆಸ್ಟಲ್ಲಿ ನೀವೇನಾದ್ರು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದರೆ ನೀವು ಈ ಗಂಗೋತ್ರಿನ ನೀವು ಬುಕ್ ಮಾಡ್ಕೋಬೋದು. ಅಷ್ಟೇ ಅಲ್ಲ, ಇಲ್ಲಿ ಡಾರ್ಮೆಟ್ರಿ ಸಹ ಇದೆ. ಬುಕ್ ಮಾಡ್ಕೊಳ್ಳೋದು ಮತ್ತು ಡಾರ್ಮೆಟ್ರಿ ಲಿಂಕ್ ಎಲ್ಲ ನಾವು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀವಿ. ಇದಕ್ಕೆ 3800 ರೂಪೀಸ್ ಆಗುತ್ತೆ ಪರ್ ರೂಮು. ಸೊ ರೂಮ್ ಲೆಕ್ಕದಲ್ಲಿ ಇದು ಮಾಡೋದು. ಲೈಕ್ 4 ರೂಮ್ಸ್ ಇದೆ. ಮೇಲ್ಗಡೆ 1 2, ಕೆಳಗಡೆ 3 4. ಸೊ ಒಂದು ರೂಮಲ್ಲಿ ಇಬ್ಬರನ್ನ ಅಕಾಮಿಡೇಟ್ ಮಾಡ್ತಾರೆ. ರೂಮ್ ಟೂರ್ ಎಲ್ಲ ಆಲ್ರೆಡಿ ಅದೆಲ್ಲ ನೋಡಿದ್ದೀರಾ. ಸೊ 3800 ಪ್ಲಸ್ ಅಲ್ಲ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಎಲ್ಲ ಸೇರಿ 3800 ಆಗುತ್ತೆ. ನಾಗರಹೊಳೆ ಅಷ್ಟೇ ಅಲ್ಲ, ಬಂಡೀಪುರ ಆಗಿರ್ಬೋದು, ಕೇಗುಡಿ ಆಗಿರ್ಬೋದು, ಭದ್ರಾ ಫಾರೆಸ್ಟು, ಸಫಾರೀಸು, ಈ ಥರದ್ದೆಲ್ಲ ತುಂಬಾ ಮಾಡಿದ್ದೀವಿ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಅದರ ನಮ್ಮ ಚಾನಲ್ ಇದೆ. ನೀವು ಆ ವಿಡಿಯೋಸ್ ಚೆಕ್ ಮಾಡಿಲ್ಲ ಅಂತಂದರೆ ವಿಡಿಯೋಸ್ನ ನೀವು ಚೆಕ್ ಮಾಡ್ಬೋದು. ಸೊ ಇನ್ ನೆಕ್ಸ್ಟ್ ವಿಡಿಯೋ, ಟಿಲ್ ದೆನ್ ಟ್ರಾವೆಲ್ ಮೋರ್, ಹ್ಯಾವ್ ಫನ್.